ನಮಸ್ಕಾರಗಳು ಮಿಥುನ ರಾಶಿಯ ಬಂಧುಗಳೇ. ಇಂದು ಮಾರ್ಚ್ 5. ಇದು ಕೇವಲ ದಿನವಲ್ಲ. ಇವತ್ತಿನ ದಿನ ನಿಮ್ಮ ಜಾತಕದಲ್ಲಿ ಒಂದು ವಿಶೇಷವಾದ ಬುಧ ಆದಿತ್ಯ ಯೋಗದ ಪ್ರಭಾವ ಉಂಟಾಗುತ್ತಿದೆ. ನಿಮ್ಮ ರಾಶ್ಯಾಧಿಪತಿ ಬುಧನು ಜ್ಞಾನದ ಕಾರಕನಾಗಿದ್ದು ಇಂದು ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ಚೆಲ್ಲಲಿದ್ದಾನೆ. ನಿಮ್ಮ ಉದ್ಯೋಗ, ಹಣಕಾಸು, ಪ್ರೀತಿ ಮತ್ತು ಆರೋಗ್ಯ ಮತ್ತು ವಿಜಯದ ಮಂತ್ರಗಳನ್ನು ಬಿಚ್ಚಿಡಲಿದ್ದೇವೆ. ಕೊನೆಯಲ್ಲಿ ನಿಮಗಾಗಿ ಒಂದು ವಿಶೇಷ ಪರಿಹಾರವನ್ನು ತಿಳಿಸಿಕೊಡಲಿದ್ದೇನೆ. ತಪ್ಪದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬುದ್ಧಿವಂತಿಕೆ ಮತ್ತು ನಿರ್ಧಾರ. ಮಿಥುನ ರಾಶಿಯವರೇ, ಇಂದು ನಿಮ್ಮ 10ನೇ ಮನೆಯಲ್ಲಿ ಗ್ರಹಗಳ ಸಂಚಾರವು ಅತ್ಯಂತ ಪ್ರಬಲವಾಗಿದೆ. ಇದರಿಂದಾಗಿ ನೀವು ಕೈಗೊಳ್ಳುವ ಪ್ರತಿಯೊಂದು ನಿರ್ಧಾರವು ಭವಿಷ್ಯದಲ್ಲಿ ದೊಡ್ಡ ಲಾಭ ತರಲಿದೆ. ಇಂದು ನಿಮ್ಮ ವಾಕ್ಚಾತುರ್ಯ ಹೆಚ್ಚಾಗಲಿದೆ. ಸಭೆಯ ಸಮಾರಂಭಗಳು ಅಥವಾ ಕಚೇರಿ ಮೀಟಿಂಗ್ಗಳಲ್ಲಿ ನಿಮ್ಮ ಮಾತುಗಳಿಗೆ ಎಲ್ಲರೂ ಮರುಳಾಗುತ್ತಾರೆ. ನಿಮ್ಮ ವಿರೋಧಿಗಳು ಕೂಡ ನಿಮ್ಮ ತರ್ಕಕ್ಕೆ ತಲೆಬಾಗುವ ದಿನವಿದು. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಇಂದು ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಇರಲಿದೆ. ಬಾಕಿ ಉಳಿದಿದ್ದ ಫೈಲ್ಗಳು ಚಾಲನೆ ಪಡೆಯಲು ಒಂದು ವೇಳೆ ನಿಮ್ಮ ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿದ್ದರೆ ಅಥವಾ ಪ್ರಮೋಷನ್ಗಾಗಿ ಕಾಯುತ್ತಿದ್ದರೆ ಇಂದು ಅದಕ್ಕೆ ಸಂಬಂಧಿಸಿದ ಮಹತ್ವದ ಇಮೇಲ್ ಅಥವಾ ಫೋನ್ ಕಾಲ್ ಬರಬಹುದು. ಕಲೆ, ಸಾಹಿತ್ಯ, ಸಿನಿಮಾ ಅಥವಾ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗಿರುವ ಮಿಥುನ ರಾಶಿಯವರಿಗೆ ಇಂದು ಗೋಲ್ಡ್ ಡೇ. ನಿಮ್ಮ ಹೊಸ ಐಡಿಯಾಗಳಿಗೆ ಇಂದು ಬಂಡವಾಳ ಹೂಡಲು ಜನರು ಸಿದ್ಧರಿರುತ್ತಾರೆ. ಇಂದು ಹಠಾತ್ ಧನ ಲಾಭದ ಯೋಗವಿದೆ. ಅದು ಲಾಟರಿ ಇರಬಹುದು ಅಥವಾ ಅನಿರೀಕ್ಷಿತವಾಗಿ ಹಳೆಯ ಬಾಕಿ ವಾಪಸ್ ಬರುವುದಿರಬಹುದು. ಬಂಗಾರ, ಬೆಳ್ಳಿ ಅಥವಾ IT ಕಂಪನಿಗಳ ಷೇರುಗಳ ಮೇಲೆ ಹೂಡಿಕೆ ಮಾಡಲು ಇಂದು ಶುಭ ಮುಹೂರ್ತವಿದೆ. ಆದರೆ ಮಧ್ಯಾಹ್ನ 1:30ರಿಂದ 3ರವರೆಗೆ ನಡೆಯುವ ಯಾವುದೇ ದೊಡ್ಡ ಹಣಕಾಸಿನ ವ್ಯವಹಾರ ಮಾಡಬೇಡಿ. ರಾಹುಕಾಲದ ಪ್ರಭಾವ ಇರಬಹುದು. ನಿಮ್ಮ ಜೀವನ ಸಂಗಾತಿಯಿಂದ ಕಳೆದ ಕೆಲವು ದಿನಗಳಿಂದ ಇದ್ದ ಕಿರಿಕಿರಿ ಇಂದು ಅಂತ್ಯವಾಗಲಿದೆ. ಇಬ್ಬರು ಕುಳಿತು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತೀರಿ. ಸಂಗಾತಿಯ ಸಹಕಾರ ನಿಮ್ಮ ವೃತ್ತಿ ಬದುಕಿನ ಒತ್ತಡವನ್ನು ನಿಭಾಯಿಸಲು ನಿಮ್ಮ ಸಂಗಾತಿ ಇಂದು ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಮನೆಯಲ್ಲಿ ಮಕ್ಕಳ ಶಿಕ್ಷಣ ಅಥವಾ ಕ್ರೀಡೆಯಲ್ಲಿನ ಸಾಧನೆಯಿಂದಾಗಿ ಸಿಹಿ ಹಂಚುವ ಸಂದರ್ಭ ಬರಬಹುದು. ಮಿಥುನ ರಾಶಿಯವರಿಗೆ ಇಂದು ಶ್ವಾಸಕೋಶ ಅಥವಾ ಎದೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಇನ್ಫೆಕ್ಷನ್ ಕಾಡಬಹುದು. ತಣ್ಣಗಿನ ಪಾನೀಯಗಳಿಂದ ದೂರವಿರಿ. ಇಂದಿನ ದಿನದ ಅತಿಯಾದ ಓಡಾಟದಿಂದ ಸುಸ್ತು ಎನಿಸಬಹುದು. ರಾತ್ರಿ ಮಲಗುವ ಮುನ್ನ ಸಂಗೀತ ಕೇಳುವುದು ಅಥವಾ ಪುಸ್ತಕ ಓದುವುದು ನಿಮಗೆ ನೆಮ್ಮದಿ ನೀಡುತ್ತದೆ. ಯಾರ ಬಗ್ಗೆಯೂ ಇಲ್ಲದ ಸಲ್ಲದ ಮಾತುಗಳನ್ನು ಆಡಬೇಡಿ. ಅದು ತಿರುಗಿ ನಿಮಗೆ ತೊಂದರೆ ಕೊಡಬಹುದು. ಯಾವುದೇ ಕಾಂಟ್ರಾಕ್ಟ್ ಪೇಪರ್ಗಳಲ್ಲಿ ಸರಿಯಾಗಿ ಓದದೆ ಸೈನ್ ಮಾಡಬೇಡಿ. ಯಶಸ್ಸು ಸಿಕ್ಕಾಗ ಅಹಂಕಾರ ಪಡಬೇಡಿ. ವಿನಯವೇ ನಿಮ್ಮ ಶಕ್ತಿಯಾಗಲಿದೆ. ಇಂದಿನ ಶುಭ ಸಂಖ್ಯೆ 5, 14, 23, 32 ಆಗಿರುತ್ತದೆ. ಶುಭ ಬಣ್ಣ ಗಿಳಿ ಹಸಿರು ಮತ್ತು ಬಿಳಿ ಆಗಿರುತ್ತದೆ. ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಇಂದು ನಿಮಗೆ ಶುಭ ಫಲ ನೀಡಲಿದೆ. ಇಂದು ಸಾಯಂಕಾಲ ಗಣೇಶನಿಗೆ 21 ಗರಿಕೆಗಳನ್ನು ಅರ್ಪಿಸಿ ಮತ್ತು ದೇವಸ್ಥಾನದಲ್ಲಿ ಒಂದು ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡಿ. ಇದರಿಂದ ನಿಮ್ಮ ಜಾತಕದಲ್ಲಿರುವ ಬುಧನು ಬಲಗೊಂಡು ನಿಮ್ಮ ಬುದ್ಧಿವಂತಿಕೆ ಮತ್ತು ಆದಾಯ ಎರಡೂ ವೃದ್ಧಿಯಾಗುತ್ತದೆ. ಇದಾಗಿತ್ತು ಮಿಥುನ ರಾಶಿಯ ಇಂದಿನ ಮಹಾಭವಿಷ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಭವಿಷ್ಯ ಎಷ್ಟು ನಿಜವಾಗಿದೆ ಅಥವಾ ನಿಮ್ಮ ಸಮಸ್ಯೆಗಳೇನು ಎಂಬುದನ್ನು ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಕಮೆಂಟ್ ಮೂಲಕ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ ನಮಗೆ ಬಹಳ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಗಳಿಗೆ ಉತ್ತರ ನೀಡಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು. ಸರ್ವರಿಗೂ ಒಳ್ಳೆಯದಾಗಲಿ ಮಿಥುನ ರಾಶಿಯ ಬಂಧುಗಳೇ.